ಬಹುಶಃ ಒಂದು ಜಿರಲೆಗೆ ಈ ರೀತಿ ಪ್ರಚಾರ ವಿಶ್ವದಲ್ಲಿ ಎಲ್ಲೂ ದೊರಕಿರೋಕ್ಕೆ ಸಾಧ್ಯ ಇಲ್ಲ. ಜಿರಲೆ ನಿಮ್ಮ ಮನೇಲೂ ಇರುತ್ತೆ ಕಣ್ಣು, ಬಟ್ ಜಿರಲೆ ಅಷ್ಟು ಸುಲಭವಾಗಿ ಸಾಯಲ್ಲ. ಜಿರಲೆ ಕೆಲವರು ಹಿಟ್ಟು ತರ್ತಾರೆ, ಇನ್ನೊಂದು ತರ್ತಾರೆ, ಮತ್ತೊಂದು ತರ್ತಾರೆ, ಮಾಡ್ತಾರೆ. ಆದರೆ ಜಿರಲೆನೇ. ಜಿರಲೆ ಒಂದು ರೀತಿಯಲ್ಲಿ ಅವಿನಾಶಿ. ಜಿರಲೆ ಒಂದು ರೀತಿಯಲ್ಲಿ ದೈವಾಂಶ ಸಂಭೂತ ಇದ್ದಂತೆ ಅಲ್ವಾ. ಅಂತಹ ಒಂದು ಜಿರಲೆ ಕಥೆ ಏನಿದೆ ಅದು ಇಂಡಿಯಾದ ರಾಜಕಾರಣದಲ್ಲಿ ಅದು ವಿಜೃಂಭಿಸ್ತಾ ಇದೆ. ಎಲ್ಲರಿಗಿಂತ ಬಹಳ ಮುಖ್ಯವಾದ್ದು ಏನು ಗೊತ್ತಾ ನಿಮಗೆ? ಅದು ಏನು ಅಂದರೆ ಹತ್ಯೆಗೆ ಹೆದರದಿರುವವರು, ಹಿಂಸಾಚಾರಕ್ಕೆ ಹೆದರದಿರುವವರು, ಹಿಂಸೆಯನ್ನು ಪೋಷಿಸುವವರು, ಧರ್ಮ ಕೋಮುವಾದವನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡವರು, ಗಾಂಧಿ ಕೊಂದಂಥ ಗೋಡ್ಸೆಯನ್ನು ಪೂಜಿಸುವವರು, ಗಾಂಧಿ ಜಯಂತಿಯ ದಿನ ಪಿಸ್ತೂಲ್ ಹಿಡಿದು ಗಾಂಧಿ ಫೋಟೋಕ್ಕೆ ಗುಂಡು ಹೊಡೆಯುವಂಥ ದುಷ್ಟರು ಅವರೆಲ್ಲ ನಡುತ್ತಾ ಇದ್ದಾರೆ. ಕಾರಣ ಜಿರಲೆ ಅವ್ರನ್ನ ನಡಗಿಸ್ತಾ ಇದೆ. ರಕ್ತಪಾತದ ರಾಜಕಾರಣ ಮಾಡಿದವ್ರನ್ನ ನಡಗಿಸ್ತಾ ಇದೆ. ಇದು ಏನ್ರಿ ಕತೆ? ಇದು ಏನಾಯಿತು? ಇದು ಭಾಳ ಕುತೂಹಲಕರವಾದ. ಒಂದು ಜಿರಲೆ ಇಷ್ಟು ಮಾಡ್ಬೋದಾ? ಒಂದು ಜಿರಲೆ ಇಷ್ಟ ಆಯಿತಾ? ಅದರ ಜೊತೆಗೆ ಜಿರಲೆಗೆ ಎಷ್ಟು ಹೆದರಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಬೇಕು. ಯಾಕೆಂದರೆ ಅವರ ಟ್ವಿಟ್ಟರ್ ಅಕೌಂಟ್ಗಳನ್ನು, ಸಾಮಾಜಿಕ ಜಾಲತಾಣದ ಅಕೌಂಟ್ಗಳನ್ನು ಕೂಡ ಈಗ ಅದನ್ನು ರದ್ದುಪಡಿಸಲಾಗಿದೆ, ಕೇಂದ್ರ ಸರ್ಕಾರದ ಒತ್ತಡದ ಮೂಲಕ ಅಂತ. ಹಾಗಿದ್ದರೆ ಏನಿದು ಜಿರಲೆ ಕತೆ? ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಇದು ನಿಮಗೆ ಹೇಳ್ತೀನಿ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ನೋಂದಾಯಿತ ರಾಜಕೀಯ ಪಕ್ಷ. ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ. ಆದರೆ ಇದು ಬಹಳ ಮುಖ್ಯವಾಗಿ ಒಂದು ಜನಸಮುದಾಯದ ಒಂದು ಪ್ರತಿಭಟನೆ ಪ್ರಾರಂಭವಾದದ್ದು. ಅದು ಎಲ್ಲಿವರೆಗೆ ಹೋಗ್ಬಿಡ್ತು ಅಂತಂದರೆ BJP ಅಂತ ರಾಜಕೀಯ ಪಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ಗಳು ಇದಕ್ಕೆ ಬಂದದ್ದು. ಸೊ ಈ ಬೆಳವಣಿಗೆಗಳ ಕುರಿತು ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ರಾಜಕೀಯ ಪಕ್ಷಗಳು ಏನೇನು ಪ್ರತಿಕ್ರಿಯೆ ನೀಡಿದ್ರು, ಯಾಕಿಷ್ಟು ವೈರಲ್ ಆಯಿತು, ಯಾರು ಆರಂಭಿಸಿದ್ರು, ಅವ್ರು ಯಾರು ಅನ್ನೋದೆಲ್ಲ ವಿವರಗಳನ್ನು ನಾನು ಸಾಧ್ಯ ಆದಷ್ಟು, ಎಷ್ಟು ಕೊಡೋಕ್ಕಾಗುತ್ತೋ ಗೊತ್ತಿಲ್ಲ, ನಾನು ಇದನ್ನೆಲ್ಲ ನೋಟ್ ಮಾಡ್ಕೊ ಬಂದಿದ್ದೀನಿ. ಯಾಕೆಂತಂದರೆ ತಮಗೆ ಇದನ್ನು ಕೊಡೋಣ ಅಂತ. ಒಂದು ಜಿರಲೆ ಜನತಾ ಪಾರ್ಟಿ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ನಾನು ನಿಮಗೆ ಹೇಳಿದಾಗ ಭಾರತ ಚುನಾವಣಾ ಆಯೋಗಕ್ಕೆ ನೋಂದಣಿ ಆದದ್ದು ಅಲ್ಲ. ಅದು ಇತ್ತೀಚೆಗೆ ಕನ್ನಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಇನ್ನೂ ಕೆಲವು ಭಾಷೆಗಳ ಮಾಧ್ಯಮದಲ್ಲಿ ಇದು ಬಳಕೆಗೆ ಪ್ರಾರಂಭ ಆಯಿತು. ಈ ಬಳಕೆಯ ಹಿಂದೆ ಇರುವ ಅರ್ಥ ಮತ್ತು ಹಿನ್ನೆಲೆ ಏನು ಅದು ನಿಮಗೆಲ್ಲ ಗೊತ್ತಿರ್ಬೋದು. ಅದನ್ನು ಮೊದಲು ಬಳಸಿದವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೊಬ್ಬರು ನಿರುದ್ಯೋಗಿಗಳ ಬಗ್ಗೆ ಜಿರಲೆ ಅಂತ ಅವ್ರು ಹೇಳಿ, ಅದಾದಮೇಲೆ ಅವರು ಕ್ಲಾರಿಫೈ ಮಾಡಿದ್ರು, ನಾನು ಹಂಗೆ ಹೇಳಿಲ್ಲ ಕಣ್ರಿ, ಮಾಧ್ಯಮಗಳು ಬೇರೆ ರೀತಿ ಮಾಡಿದ್ದಾರೆ, ಅದರೊಟ್ಟಿಗೆ ಅದು ವೈರಲ್ ಆಗ್ಬಿಟ್ಟಿತ್ತು ಅಂತ. ಸೊ ಈ ಜಿರಲೆ ಏನಿದೆ ಇದ್ರ ಬಗ್ಗೆ ನಿಮ್ಗೆ ಹೇಳಿದೆ, ಅದು ಎಲ್ಲ ಕಡೆ ಬದುಕುವಂಥ ಕೀಟ. ಜಿರಲೆ ಎಲ್ಲಿ ಬೇಕಾಗುತ್ತೆ, ನಿಮ್ಮ ಮನೆ ಫ್ರಿಜ್ನಿಂದ ಇಡೋದು ಆ ಜಿರಲೆ ಇರುತ್ತೆ. ಸೊ ಇದು ಏನೇನು ರಿಪ್ರೆಸೆಂಟ್ ಮಾಡುತ್ತೆ? ಒಂದು ಅವಕಾಶವಾದಿ ರಾಜಕಾರಣ. ಈ ಜಿರಲೆ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ ಅವಕಾಶವಾದಿ ರಾಜಕಾರಣ. ಅಂದರೆ ಈ ಕಾಂಗ್ರೆಸ್ನಲ್ಲಿ ಇರ್ತಾರೆ, ಒಂದಿಷ್ಟು ಫುಲ್ ಖಾಸಗಿ ಸೋಡ್ಕೋತಾರೆ, ಮಜಾ ಹೊಡೆಸ್ತಾರೆ, ಭ್ರಷ್ಟಾಚಾರಕ್ಕೆ ಸಿಕ್ಕಾಕತ್ತಾರೆ. ಆವಾಗ ಪಸಕ್ಕಂತೆ BJP ಅವ್ರನ್ನ ಹಿಡ್ಕೊಳ್ಳುತ್ತೆ, ತಗೊಂಡು ಹೋಗ್ಬಿಟ್ಟು ಅವ್ರ ವಾಷಿಂಗ್ ಮಿಷಿನ್ನಾಗಿ ಹಾಕಿ ಅವ್ರನ್ನ ಶುದ್ಧ ಹಸ್ತರು ಅಂತ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ. ಸೊ ಇದು ಹೇಗೆ ಅಂತಂದರೆ ಇದು ಅವಕಾಶವಾದಿ ರಾಜಕಾರಣ. ಇದನ್ನು ಜಿರಲೆ ರಿಪ್ರೆಸೆಂಟ್ ಮಾಡುತ್ತೆ, ರಿಪ್ರೆಸೆಂಟ್ ಮಾಡ್ತಾರೆ. ಇನ್ನು ಪಕ್ಷಾಂತರ ಮಾಡುವವರು, ಇನ್ನು ಸಿದ್ಧಾಂತವಿಲ್ಲದ ಮೈತ್ರಿಗಳು ಕೂಡ. ಸಿದ್ಧಾಂತ ಇಲ್ಲ, ಈ ಜಿರಲೆಗಳಿಗೂ ಸಿದ್ಧಾಂತ ಇಲ್ಲ. ಜಿರಲೆಗೆ ಸಿದ್ಧಾಂತ ಇಲ್ಲ, ಜಿರಲೆನೇ. ಈಗ ಸಿದ್ಧಾಂತ ಇಲ್ಲದ ಮೈತ್ರಿ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ JDS BJP ಮೈತ್ರಿ, ಅದಕ್ಕೆ ಯಾವುದಾದ್ರೂ ಸಿದ್ಧಾಂತದ ಆಧಾರ ಇದೆಯಾ? ಸಿದ್ಧಾಂತದ ಆಧಾರ ಇಲ್ಲದು. ಇನ್ನು ಇವರು ಯಾವ ಪಕ್ಷವನ್ನು ಗುರಿಯಾಗಿಸಿದ್ದಾರೆ ಅಂತಂದರೆ BJPಯನ್ನು ಗುರಿಯಾಗಿಸಿದ್ದಾರೆ, ಜೊತೆ ಕಾಂಗ್ರೆಸ್ಸನ್ನು ಗುರಿಯಾಗಿಸಿದ್ದಾರೆ. ಇವೆರಡನ್ನು ಗುರಿಯಾಗಿಸಿದ್ದು ಅಂತ. ಸೊ ಆದರೆ ನಿರ್ದಿಷ್ಟವಾಗಿ ಇಂಥ ಪಕ್ಷ ಅಂತಿಲ್ಲ, ಬಟ್ ಇವತ್ತಿನ ರಾಜಕಾರಣ ಅಂದ್ಕೊಳ್ಳಿ. ಇತ್ತೀಚಿನ ಕೆಲವು ಬೆಳವಣಿಗೆಗಳು ಅಂತಂದರೆ ಯೂಟ್ಯೂಬ್ ಚಾನಲ್ಗಳು, ಇನ್ಸ್ಟಾಗ್ರಾಮು, ರೀಲ್ಸು, ಮೀಮ್ ಪೇಜ್ಗಳಲ್ಲಿ ಅವರು ಹೆಚ್ಚು ವೈರಲ್ ಆಯಿತು. ಅಷ್ಟೊತ್ತಿಗೆ BJP ಹೆಚ್ಚು ತಲೆ ಕೆಡಿಸ್ಕೊಂಡ್ರು.
ಅದು ಸುಳ್ಳು ಸುದ್ದಿಗಳು ಪ್ರಾರಂಭ ಆಯಿತು. ಇದರ ಹಿಂದೆ ಪಾಕಿಸ್ತಾನದವ್ರು ಇದ್ದಾರೆ, ಅತಿ ಹೆಚ್ಚು ವ್ಯೂ ಪಾಕಿಸ್ತಾನದ ದುಡ್ಡು ಬರುತ್ತೆ. ಯಾಕೆಂದರೆ ಇವರಿಗೆ ಪಾಕಿಸ್ತಾನ ಹೆಸರು ಹೇಳಿದರೆ ತಿಂದ ಅನ್ನನೂ ಜೀರ್ಣ ಆಗಲ್ಲ. ಮೊದಲು ಪಾಕಿಸ್ತಾನ ಅಂತ ಹೇಳಿ, ಸೊ ಇದನ್ನು ಪಾಕಿಸ್ತಾನದ ಆ್ಯಂಗಲ್ ಕೊಡೋದಕ್ಕೆ ಟ್ರೈ ಮಾಡಿ. ಆದರೆ ಅಷ್ಟೊತ್ತಿಗೆ ಈ ಕಾಕ್ರೋಚ್ ರಾಜಕೀಯ ಅಥವಾ ಜಿರಳೆ ಸಂಸ್ಕೃತಿ ಅಂತ ನಾವೇನಂತೀವಲ್ಲ, ಅದು ಈ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಮತ್ತು ಅಧಿಕಾರ ಲಾಲಸೆ ಇದನ್ನೆಲ್ಲ ರಿಪ್ರೆಸೆಂಟ್ ಮಾಡ್ತಾ ಇದು ಬೆಳೀತಾ ಹೋಯಿತು ಅಂತ. ಸೊ ಇದು ಎಲ್ಲಿವರೆಗೆ ಹೋಯಿತು ಅಂತಂದರೆ, ಹಾಗಿದ್ದರೆ ಇದು ಒಂದು ರಾಜಕೀಯ ಆಂದೋಲನವಾಗಿ ಪರಿವರ್ತನೆ ಆಗುತ್ತಾ ಅನ್ನೋ ಮಟ್ಟಿಗೆ ಪಟ್ಟಭದ್ರ ರಾಜಕಾರಣಿಗಳನ್ನು ತೊಡೆ ನಡೆಸ್ಕೊತೊಡಗಿತು. ಅವರ ಹೃದಯ ಅದರ ತೊಡಗಿತು. ಏನಪ್ಪ ನೆಕ್ಸ್ಟ್ ಇದು ಈ ರೀತಿ ಆಗಿಬಿಟ್ರೆ ಅಂತ. ಸೊ ಇದರ ಮೂಲ ವಿಡಿಯೋಗಳು ಅದು ಶುರುವಾಯಿತು. ಅದರ ಜೊತೆಗೆ ಇದನ್ನು ಪ್ರಾರಂಭ ಮಾಡಿದ ಪುಣೆಯ ವ್ಯಕ್ತಿ ಏನಿದ್ದಾರೆ ಅವರು ಎಷ್ಟೆಷ್ಟು ಯೂಸ್ವಲಿ ಈ ಮೈಮ್ಗಳನ್ನ ಮಾಡೋದು, ರಾಜಕೀಯ ಸೆಟೈರ್ಗಳನ್ನೆಲ್ಲ ಅವರು ಮಾಡ್ತಾಯಿದ್ರು. ಸೊ ಇದನ್ನು ನಾನು ಈಗಾಗಲೇ ಹೇಳಿದಂತೆ ಸುಪ್ರೀಂ ಕೋರ್ಟ್ ಅವ್ರ ಹೇಳಿಕೆಯಿಂದ ಇದು ಪ್ರಾರಂಭವಾದದ್ದು. ಇದನ್ನು ಒಂದು ರೀತಿ ಜಿರಳೆಗಳ ಇದು ಐ ಆಮ್ ಪ್ರೌಡ್, ಕಾಕ್ರೋಚ್, ಈ ರೀತಿ ಹೇಳಿಕೆಗಳು, ಕಾಕ್ರೋಚ್ ರೆವಲ್ಯೂಷನ್ಗಳು ಪ್ರಾರಂಭ ಆದವು. ಅದು ಎಲ್ಲಿವರೆಗೆ ಹೋಯ್ತು ಅಂದರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಟಿ ಶರ್ಟ್ ಬಿಟ್ಟೇಳಿ ಹಾಕಲಿ ಆಗ್ತದೆ ನೋಡಿ, ಅವ್ರದ್ದು ಒಂದು ಹೊರತು ಅದು ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಇರೋಂಥ ಇದು ಭಾಳಷ್ಟು ಜನ ಅದರ ಅದನ್ನ ಫಾಲೋ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ರೀತಿ ನಾನು ಹೇಳ್ತಾ ಇದ್ದೆ, ಇದನ್ನು ಪ್ರಾರಂಭ ಮಾಡಿದವರು ಅಭಿಜಿತ್ ದೀಪ್ಗೆ. ಈ ಅಭಿಜಿತ್ ದೀಪ್ಗೆ ಏನಿದ್ರು, ಅವರು ರಾಜಕೀಯ ವ್ಯಂಗ್ಯದ ವಿಡಿಯೋಗಳನ್ನು ಮಾಡ್ತಾಯಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಫಾಲೋವರ್ ಬೇಸ್ ಹೊಂದಿದ್ರು. ಸೊ ಆಮ್ ಆದ್ಮಿ ಪಕ್ಷದಲ್ಲೂ ಕೆಲಸ ಮಾಡಿದ್ರಂತೆ ಅವರು, ಅಲ್ಲಿಂದ ಬಂದದ್ದು. ಸೊ ಇದಕ್ಕಾಗಿದ್ದರೆ ಯಾಕೆ ಇಷ್ಟು ವೈರಲ್ ಆಯಿತು ಹೇಳಲೇಬೇಕು. ಒಂದು, ನಿರುದ್ಯೋಗಿಗಳಿದಾರಲ್ಲ ಅವರಲ್ಲಿ ಇರುವಂಥ ಒಂದು ರಾಜಕೀಯ ವಿರಕ್ತಿ ಅಂತ. ಎಲ್ಲ ರಾಜಕೀಯ ಪಕ್ಷಗಳು ಹಣಬರವು ಒಂದೇ ಅನ್ನೋದು, ಪಕ್ಷಾಂತರ ರಾಜಕಾರಣ, ಭ್ರಷ್ಟಾಚಾರ ಹೆಚ್ಚಾಗಿರೋದು, ಇದು ಎಲ್ಲ ಕೂಡ ನಿರುದ್ಯೋಗಿ ಯುವಕರಲ್ಲಿ ಒಂದು ರೀತಿಯ ಪ್ರತಿಭಟನೆ, ಅದರ ಜೊತೆಗೆ ನೋವು, ಅಸಹಾಯಕತೆ ಎಲ್ಲವನ್ನು ಉಂಟು ಮಾಡಿದ್ದು ಅಂತ. ಸೊ ಇತ್ತೀಚೆಗೆ ಕೆಲವು ಬೆಳವಣಿಗೆಗಳು ಆಗಿವೆ, ಅದನ್ನು ನಮಗೆ ಎಲ್ಲವನ್ನೂ ಹೇಳೋದಕ್ಕೆ ಸಮಯ ಇಲ್ಲ. ಸೊ ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಏನಿದೆ, ಅದು ಭಾರತದ ರಾಜಕಾರಣದಲ್ಲಿ ಪ್ರಭುತ್ವವನ್ನು, ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳನ್ನು ನಡೆಸ್ತಾ ಇದೆ. ಇದು ಈಗ ನೀವು ಫಾರ್ ಎಕ್ಸಾಂಪಲ್ ನಮ್ಮ ಏಷ್ಯಾ ಉಪಖಂಡದಲ್ಲೇ ತಗೊಳ್ಳಿ, ನಮಗೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ಗೊತ್ತಿದೆ. ನಮ್ಮ ಬಾಂಗ್ಲಾದೇಶದಲ್ಲಿ ಏನಾಯಿತು, ಅದೇ ರೀತಿ ನೇಪಾಳದಲ್ಲಿ ಏನಾಯಿತು. ಹಾಗಿದ್ದರೆ ಆ ರೀತಿಯ ಬದಲಾವಣೆಯ ಗಾಳಿ ಭಾರತದಲ್ಲೂ ಬೀಸುತ್ತಾ? ಭಾರತದ ಯುವಕರು ಎದ್ದು ನಿಲ್ತಾರ? ಹೇಳೋಕ್ಕೆ ಸಾಧ್ಯ ಇಲ್ಲ. ಪಾಲಿಟಿಕ್ಸ್ ಈಸ್ ಪಾಲಿಟಿಕ್ಸ್. ಹಾಗೆಯೇ ಜನ ಒಮ್ಮೆ ಎದ್ದು ನಿಂತರೆ ಎಂತೆಂಥ ಅಧಿಕಾರದ ಗೋಪುರಗಳನ್ನೆಲ್ಲ ಕಚ್ಚು. ಅದರಿಂದ ಒಂದು ಜಿರಳೆ ಇವತ್ತು ಈ ರೀತಿಯ ಜನ ಪ್ರತಿಭಟನೆಗೆ ಕಾರಣ ಆದರೆ, ರಾಜಕೀಯ ಪಕ್ಷಗಳ ತೊಡೆ ನಡುವಂತೆ ಮಾಡಿದರೆ ಆ ಜಿರಳೆಗೆ ಒಂದು ಸಲ ಅಂತ ಹೇಳ್ತಾ ಇವತ್ತಿನ ಈ ಮೆಗಾ ಫೋಕಸನ್ನು ಮುಗಿಸ್ತೀನಿ. ನಾಳೆ ಮತ್ತೆ ಹಾಜರಾಗ್ತೀನಿ ಇನ್ನು 3 ಸುದ್ದಿಯವರ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ.